ಇನ್ನು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಪ್ರತಿಯೊಂದು ಹೇಳಿಕೆಗಳನ್ನ ನ್ಯಾಯಾಧೀಶರ ಮುಂದೆ ಉಲ್ಲೇಖ ಮಾಡ್ತಾ ವಾದ ಮಂಡನೆ ಮಾಡ್ತಿದ್ದಾರೆ. ಪಂಚನಾಮೆಯಲ್ಲಿ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಬಗ್ಗೆ ಉಲ್ಲೇಖ ಮಾಡಿದ್ರು. 14/6/2024 ಬಟ್ಟೆಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸ್ವ ಇಚ್ಛಾ ಹೇಳಿಕೆಯಲ್ಲಿ ಈ ಬಗ್ಗೆ ಉಲ್ಲೇಖಿಸಿದ್ದಾರೆ. ಪ್ರತಿಯೊಂದು ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಜೂನ್ 8ರ ಕೊಲೆಗೂ ಈ ಹಣಕ್ಕೆ ಏನ್ ಸಂಬಂಧ, ಅಂದ್ರೆ ಕೊಲೆ ಆಗುತ್ತೆ ಅಂತ ಮೊದಲೇ ತಿಳಿದು ಇಟ್ಟಿದ್ರಾ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸುಳ್ಳು ಹೇಳೋಕೆ ಒಂದು ಲಿಮಿಟ್ ಇರಬೇಕು. ಎಷ್ಟರ ಮಟ್ಟಿಗೆ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಕೂಡ ಕುಕ್ಡಪ್ ಸ್ಟೋರಿನಾ ಅಂತ ಅನ್ನಿಸ್ಬೇಕು. ಆ ರೀತಿಯಾಗಿ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಮೋಹನ್ ರಾಜ್ ಮಗಳ ಆಲ್ಬಮ್ ಬಿಡುಗಡೆಗೆ ಹಣವನ್ನ ಪಡೆದಿದ್ರು. ಯಾಕಂದ್ರೆ ದರ್ಶನ್ ಅವರ ಮನೆಯಲ್ಲಿ ಲಕ್ಷಗಟ್ಟಲೆ ದುಡ್ಡು ಸಿಕ್ಕಿತ್ತು. ಅದನ್ನ ಕೂಡ ವಿಚಾರಣೆಯನ್ನ ಮಾಡಲಾಗಿತ್ತು. ಹಾಗಿದ್ರೆ ಆ ಹಣವನ್ನ ಯಾಕೆ ದರ್ಶನ್ ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ರು, ದರ್ಶನ್ ಅವ್ರು ಯಾಕೆ ಹಣವನ್ನ ಮನೆಯಲ್ಲಿ ಇಟ್ಟಿದ್ರು, ಅಥವಾ ಆ ಹಣವನ್ನ ಯಾರು ಕೊಟ್ಟಿದ್ರು, ಹಣ ರಿಕವರಿ ಎಷ್ಟಾಗಿದೆ ಅಂತ ಜಡ್ಜ್ ಮುಂದೆ ವಾದ ಮಂಡನೆ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಒಟ್ಟು 37,40,000 ರಿಕವರಿ ಅಂತ ಸಿ.ವಿ. ನಾಗೇಶ್ ಅವರು ಉತ್ತರ ಕೊಟ್ಟಿದ್ದಾರೆ. ಜಡ್ಜ್ ಕೇಳಿದ್ದಾರೆ, ದರ್ಶನ್ ಅವರ ಮನೆಯಲ್ಲಿ ರಿಕವರಿ ಮಾಡಿದ್ರಲ್ಲ, ಎಷ್ಟು ಲಕ್ಷ ಹಣವನ್ನು ರಿಕವರಿ ಮಾಡಿದ್ದಾರೆ, ಅದನ್ನ ಯಾಕೆ ತಂದು ಮನೇಲಿ ಇಟ್ಟಿದ್ರು, ಯಾವ ಕಾರಣಕ್ಕೆ ತಂದಿಟ್ಟಿದ್ರು, ಅಥವಾ ಯಾರ ಹತ್ರ ಈ ದುಡ್ಡನ್ನ ತಗೊಂಡು ಇಟ್ಟಿದ್ರು ಅಂತ ಜಡ್ಜ್ ಕೇಳ್ತಾರೆ. ಆಗ ಸಿ.ವಿ. ನಾಗೇಶ್ ಅವರು ಇದಕ್ಕೆ ಉತ್ತರವನ್ನ ಕೊಡ್ತಾರೆ. ಸುಮಾರು 37 ಲಕ್ಷದ ಸಮಥಿಂಗ್ ಅದನ್ನ ರಿಕವರಿ ಮಾಡಿದ್ದಾರೆ ಪೊಲೀಸರು ಅಂತ ಹೇಳಿ. ಅಂದ್ರೆ ಜೂನ್ 8ರ ಕೊಲೆಗೂ ಈ ಹಣಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ದಾರೆ. ಹಾಗಿದ್ರೆ ಕೊಲೆ ನಡೆಯೋಕ್ಕೂ ಮುನ್ನ ದರ್ಶನ್ ಅವರ ಮನೆಯಲ್ಲಿ ಆ ದುಡ್ಡನ್ನ ದರ್ಶನ್ ಅವ್ರು ತಂದಿಟ್ಟಿದ್ರ, ನಿಜಕ್ಕೂ ಕೂಡ ಇದು ಬೇರೆ ಏನಾದ್ರೂ ಕಾರಣಕ್ಕೆ ತಂದಿಟ್ಟಿದ್ದಂತಹ ದುಡ್ಡ? ಪೊಲೀಸರು ಆ ಕೊಲೆಗೂ ಮತ್ತೆ ಈ ಒಂದು ಕೇಸ್ಗೆ ಯಾವ ರೀತಿ ಲಿಂಕ್ ಮಾಡಿದ್ದಾರೆ, ಏನ್ ಸಂಬಂಧ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಮೋಹನ್ ರಾಜ್ ಮಗಳ ಆಲ್ಬಮ್ ರಿಲೀಸ್ಗೆ ಅಂತ ಹೇಳಿ ಹಣವನ್ನ ಪಡ್ಕೊಂಡಿದ್ರು. ಅದೇ ಹಣವನ್ನ ದರ್ಶನ್ ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ರು. ಬಟ್ ಇಲ್ಲಿ ಮೇಲ್ನೋಟಕ್ಕೆ ಸೃಷ್ಟಿಯಾಗಿದ್ದೇನು, ರೇಣುಕಾ ಸ್ವಾಮಿ ಕೊಲೆ ಆದ್ಮೇಲೆ ಆ ಸಹಚರರು ಏನಿರ್ತಾರಲ್ಲ, ಈ ಕೆಲಸವನ್ನ ಒಪ್ಕೊಂಡಿರ್ತಾರಲ್ಲ, ತಮ್ಮ ಮೈ ಮೇಲೆ ಹೇಳ್ಕೊಂಡಿರ್ತಾರಲ್ಲ, ಆ ದುಡ್ಡನ್ನ ಅವರಿಗೆ ಕೊಡಬೇಕು ಅಂತ ಹೇಳಿ ಆ ದುಡ್ಡನ್ನ ತಗೊಂಬಂದು ಮನೇಲಿ ಇಟ್ಟಿದ್ದಾರೆ ಅಂತ ಹೇಳಿ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರೋದು. ಬಟ್ ಆದ್ರೆ ದರ್ಶನ್ ಅವರು ಈ ಕೊಲೆ ನಡೆಯೋಕ್ಕೂ ಮುನ್ನಾನೆ ಆ ಹಣವನ್ನ ತಂದು ಮನೆಯಲ್ಲಿ ಇಟ್ಟಿದ್ದಾರೆ. ಹಾಗಿದ್ರೆ ಆ ಹಣಕ್ಕೂ ಈ ಕೊಲೆಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಿದ್ದಾರೆ. ಹಣ ವಾಪಸ್ ಕೊಟ್ಟಿರೋದಾಗಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಕೊಟ್ರು, ಯಾವಾಗ ಕೊಟ್ರು, ಅದು ಕೂಡ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಇದು ಬೇಲಬಲ್ ಕೇಸ್ ಆಗಿರೋದ್ರಿಂದ ನಾನು ಅದಕ್ಕೆ ವಾದವನ್ನ ಮಾಡ್ತಾ ಇದ್ದೀನಿ, ಇದಕ್ಕೆ ನೀವು ಬೇಲ್ ಕೊಡಲೇಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ತಮ್ಮ ವಾದವನ್ನ ಮಂಡಿಸ್ತಿದ್ದಾರೆ. ಪ್ರತಿಯೊಬ್ಬರ ಹೇಳಿಕೆಗಳನ್ನ ಓದಿ ನ್ಯಾಯಾಧೀಶರ ಮುಂದೆ ವಾದ ಮಂಡಿಸ್ತಾ ಇದ್ದಾರೆ. ಯಾಕಂದ್ರೆ ಪ್ರೊಸೀಜರ್ ಇರೋದೇ ಹಾಗೆ, ಏನಿದೆ ಚಾರ್ಜ್ ಶೀಟ್ನಲ್ಲಿ ಅದನ್ನ ಓದ್ತಾ ಅದಕ್ಕೆ ಕ್ಲಾರಿಟಿ ಕೊಡಬೇಕಾಗತ್ತೆ, ಕ್ಲಾರಿಫಿಕೇಶನ್ ಕೊಡಬೇಕಾಗತ್ತೆ, ವಾದ ಮಂಡನೆ ಮಾಡಬೇಕಾಗತ್ತೆ. ಅದರಲ್ಲೂ ಕೂಡ ಒಂದು ವೇಳೆ ಮೃತದೇಹವನ್ನ ಸುಟ್ಟಿದ್ರೆ ಅದು ಸಾಕ್ಷ್ಯ ಆಗ್ತಾ ಇತ್ತ. ಯಾಕಂದ್ರೆ ರೇಣುಕಾ ಸ್ವಾಮಿಯನ್ನ ಶೆಡ್ನಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಲಾಗಿದೆ ಅಷ್ಟೇ, ಅದನ್ನ ಸುಟ್ಟಿಲ್ಲ, ಏನೂ ಮಾಡಿಲ್ಲ. ಸಾಕ್ಷ್ಯ ನಾಶ ಮಾಡೋದಾಗಿದ್ರೆ ಅದನ್ನ ಸುಡಬೇಕಾಗಿತ್ತಲ್ಲ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ಕೂಡ ವಾದ ಮಂಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಆ ರೇಣುಕಾ ಸ್ವಾಮಿಯ ಮೈ ಮೇಲೆ ಬಾಸುಂಡೆಯ ಮಾರ್ಕ್ಗಳಿರುವಂಥದ್ದು, ಅಥವಾ ತಲೆಯಲ್ಲೂ ಕೂಡ ಕುಯ್ದಿರುವಂತಹ ಮಾರ್ಕ್ಸ್ಗಳು, ಹಾಗೆ ಈ ಬೆಲ್ಟ್ನಲ್ಲಿ ಬೆನ್ನಿಗೆ ರಭಸವಾಗಿ ಹೊಡೆದಿರುವಂತಹ ಮಾರ್ಕ್ಸ್ಗಳು ಕೂಡ ಇರೋದ್ರಿಂದ ಎಲ್ಲಿ ಸಾಕ್ಷ್ಯ ನಾಶ ಮಾಡಲಾಗುತ್ತೆ, ಅಥವಾ ಇಲ್ಲಿ ತಂದು ಹಾಕಿದ್ದಾರೆ, ಅದನ್ನ ಹೇಗೆ ಸಾಕ್ಷ್ಯ ನಾಶ ಅಂತ ಹೇಳಲಾಗುತ್ತೆ ಅಂತ ಹೇಳಿ ಅದನ್ನ ಕೂಡ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಸಾಕ್ಷ್ಯಗಳನ್ನ ಬಹಳ ಅಚ್ಚುಕಟ್ಟಾಗಿ ಕ್ರಿಯೇಟ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಇವೆಲ್ಲ ಬೇಲಬಲ್ ಅಫೆನ್ಸ್ ಬಿಡಿ ಅಂತ ಜಡ್ಜ್ ಹೇಳಿದ್ದಾರೆ. ಹೌದು ಮೈ ಲಾರ್ಡ್, ನಾನು 302ಕ್ಕೆ ಹೋಗ್ತೀನಿ ಅಂದ್ರೆ ಆ ಸೆಕ್ಷನ್ಗೂ ಕೂಡ ಹೋಗಿ ಅಲ್ಲಿ ಏನೆಲ್ಲ ಅಂಶಗಳು ಇದೆ ಅದನ್ನ ಕೂಡ ಓದಿ ನಿಮಗೆ ಹೇಳ್ತೀನಿ ಅಂತ ಹೇಳಿ ಫೆಬ್ರವರಿಯಲ್ಲಿ ಮೋಹನ್ ದರ್ಶನ್ ಅವರಿಂದ ಹಣವನ್ನ ಪಡ್ಕೊಂಡಿದ್ರು. ಮೋಹನ್ ಸ್ವ ಇಚ್ಛಾ ಹೇಳಿಕೆಯನ್ನ ಓದ್ತಾ ಇರುವಂತಹ ಸಿ.ವಿ. ನಾಗೇಶ್ ಅವರು ಸದ್ಯಕ್ಕೆ ಸಿ.ವಿ. ನಾಗೇಶ್ ಅವರು ಆ ದುಡ್ಡು ರಿಕವರಿ ಮಾಡಿದಾರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಾದವನ್ನ ಮಂಡಿಸ್ತಾ ಇರುವಂಥದ್ದು. ದರ್ಶನ್ ಮನೆಯಲ್ಲಿ ಸಿಕ್ಕಿತ್ತಲ್ಲ
37,40,000 ರೂಪಾಯಿಗಳು. ಆ ಹಣದ ಮೂಲ, ಅದರ ಜೊತೆಗೆ ಆ ಹಣ ಎಲ್ಲಿಂದ ಬಂತು, ಯಾವ ಕಾರಣಕ್ಕಾಗಿ ತಗೊಂಡು ಮನೆಯಲ್ಲಿ ಇಟ್ಟಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಈಗ ಕೋರ್ಟ್ನಲ್ಲಿ ವಾದ ಆಗ್ತಾ ಇರುವಂಥದ್ದು. ಆ ಹಣವನ್ನ ಸಾಕ್ಷ್ಯ ನಾಶಕ್ಕೆ ಇಟ್ಟಿದ್ರು ಅಂತ ತೋರಿಸಿದ್ದಾರೆ. ಬಿಕಾಸ್ ಆ ಹಣವನ್ನ ಜೂನ್ 8ರ ಮೊದಲೇ ದರ್ಶನ್ ಅವರು ತಂದಿಟ್ಕೊಂಡಿದ್ದಾರೆ. ಯಾಕಂದ್ರೆ ದರ್ಶನ್ ಅವ್ರಿಗೆ ಗೊತ್ತಿಲ್ಲ ಈ ರೀತಿಯಾದಂತಹ ಘಟನೆ ನಡೆಯುತ್ತೆ ಅನ್ನುವಂಥದ್ದು. ಬಟ್ ಅವರು ಬೇರೆ ಯಾವುದೋ ಒಂದು ರೀಸನ್ಗೆ ಆ ಹಣವನ್ನ ತಂದು ಮನೆಯಲ್ಲಿ ಇಟ್ಟಿರ್ತಾರೆ. ಬಟ್ ಪೊಲೀಸರು ಆ ಹಣಕ್ಕೂ ಮತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೂ ಲಿಂಕ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ವಾದ ಮಂಡಿಸಿದ್ದಾರೆ. ಮೇ ಮೊದಲ ವಾರದಲ್ಲೇ ಹಣ ವಾಪಸ್ ಅಂತ ಮೋಹನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಣ ವಾಪಸ್ ಕೊಟ್ಟಿರೋದಾಗಿ ಮೋಹನ್ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜೂನ್ 8ರ ಕೊಲೆಗೂ ಈ ಹಣಕ್ಕೂ ಏನ್ ಸಂಬಂಧ ಅಂತ ಹೇಳಿ ಜಡ್ಜ್ ಅವರು ಕೇಳಿದ್ದಾರೆ. ಅಂದ್ರೆ ಕೊಲೆ ಆಗುತ್ತೆ ಅಂತ ಹೇಳಿ ಮೊದಲೇ ತಿಳ್ಕೊಂಡು ದರ್ಶನ್ ಅವರು ಈ ಹಣವನ್ನ ತಂದಿಟ್ಟಿದ್ರ ಮನೆಯಲ್ಲಿ. ಸುಳ್ಳು ಹೇಳೋಕೆ ಒಂದು ಲಿಮಿಟ್ ಇರಬೇಕು. ಇವರು ಸಂಪೂರ್ಣವಾಗಿ ಸುಳ್ಳು ಕಥೆಯನ್ನ ಕಟ್ಟಿದ್ದಾರೆ, ಕುಕ್ಡಪ್ ಸ್ಟೋರಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ವಾದ ಮಂಡಿಸಿದ್ದಾರೆ. ಮೋಹನ್ ರಾಜ್ ಮಗಳ ಆಲ್ಬಮ್ ಬಿಡುಗಡೆಗೆ ಹಣವನ್ನ ಪಡೆದಿದ್ರು. ಫೆಬ್ರವರಿಯಲ್ಲಿ ಮೋಹನ್ ದರ್ಶನ್ ರಿಂದ ಹಣವನ್ನ ಪಡ್ಕೊಂಡಿದ್ರು. ಮೋಹನ್ ಸ್ವ ಇಚ್ಛಾ ಹೇಳಿಕೆಯನ್ನೇ ಈಗ ಸಿ ವಿ ನಾಗೇಶ್ ಅವರು ಓದ್ತಾ ಇರೋದು. ಆ ಹಣಕ್ಕೂ ಇದಕ್ಕೂ ಏನು ಸಂಬಂಧನೇ ಇಲ್ಲ. ಪೊಲೀಸ್ ಅವರು ಕುಕ್ಡಪ್ ಸ್ಟೋರಿಯನ್ನ ಮಾಡಿದ್ದಾರೆ. ಅವ್ರು ಹೇಗೆ ಬೇಕೋ ಹಾಗೆ ಈ ಒಂದು ಚಿತ್ರಣವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ಪ್ರಸ್ತಾಪ ಮಾಡ್ತಿದ್ದಾರೆ ಒಂದೊಂದು ಅಂಶಗಳನ್ನ. ಹಣ ರಿಕವರಿ ಎಷ್ಟಾಗಿದೆ ಅಂತ ಜಡ್ಜ್ ಕೇಳ್ತಾರೆ. ಆಗ ಜಡ್ಜ್ಗೆ ಹೇಳ್ತಾರೆ ಸಿ ವಿ ನಾಗೇಶ್ ಅವರು 37,40,000 ರೂಪಾಯಿಯನ್ನ ರಿಕವರಿ ಮಾಡಿದ್ದಾರೆ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ಉತ್ತರವನ್ನ ಕೊಡ್ತಾರೆ. 40 ಲಕ್ಷ ಹಣದಲ್ಲಿ ಒಂದಷ್ಟು ಹಣ ಮೈಸೂರಿನಲ್ಲಿ ಇಟ್ಟಿರೋದಾಗಿ ಹೇಳಿದ್ರು. ಅಫ್ಕೋರ್ಸ್ ಒಂದಷ್ಟು ಹಣವನ್ನ ಮೈಸೂರಿನಲ್ಲಿ ಕೂಡ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಆ ಸ್ಟೇಟ್ಮೆಂಟ್ ಅನ್ನ ಕೂಡ ಉಲ್ಲೇಖ ಮಾಡಲಾಗಿತ್ತು. ಆರೋಪಿಗಳಿಗೆ ನೀಡಲು ಹೋಟೆಲ್ನಲ್ಲಿ ಇಟ್ಟಿದ್ದಾಗಿ ಹೇಳಿರ್ತಾರೆ ಅಂತ ಹೇಳಿ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಅದನ್ನು ಉಲ್ಲೇಖ ಮಾಡಿರ್ತಾರೆ. 1300 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅಡಿಷನಲ್ ಚಾರ್ಜ್ ಶೀಟ್, ಅದರಲ್ಲಿ 700 ಪುಟಗಳು ಕಾಲ್ ರೆಕಾರ್ಡ್ಸ್ ಇದೆ. ಚಾರ್ಜ್ ಶೀಟ್ ನೋಡಿ ನನಗೆ ಶಾಕ್ ಆಗೋಯ್ತು ಅಂತ ಹೇಳಿ ಸಿ ವಿ ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡಿದ್ದಾರೆ ಪೊಲೀಸರು, ಯಾವ ಕಡೆಯಿಂದನೂ ಕೂಡ ಒಂದಕ್ಕೂ ಸಾಕ್ಷ್ಯ ಇಲ್ಲ. ಚಾರ್ಜ್ ಶೀಟ್ ಅನ್ನ ಮಾತ್ರ ಕೊಟ್ಟುಬಿಟ್ಟಿದ್ದಾರೆ. ಬಟ್ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳಿಗೆ ಅವರಿಗೆ ದಾಖಲೆಯನ್ನ ಕೊಡಲಾಗ್ತಾ ಇಲ್ಲ, ಸಾಕ್ಷಿಗಳನ್ನ ಸಬ್ಮಿಟ್ ಮಾಡಲಾಗ್ತಾ ಇಲ್ಲ. ಅವರು ದುಡ್ಡು ತಂದಿಟ್ಕೊಂಡಿದ್ದೇ ಬೇರೆ ಕಾರಣಕ್ಕೆ, ಇವರು ಲಿಂಕ್ ಮಾಡಿರೋದೇ ಬೇರೆ ಪ್ರಕರಣಕ್ಕೆ ಅಂತ ಹೇಳಿ ಸಾಕಷ್ಟು ವಾದವನ್ನ ಮಂಡಿಸ್ತಿದ್ದಾರೆ ಸಿ ವಿ ನಾಗೇಶ್ ಅವರು. ಬೇರೆಯವರ ಜೊತೆ ಮಾತನಾಡಿಲ್ವಾ ಅಂತ ದರ್ಶನ್ ಅವರು ಜಡ್ಜ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ದರ್ಶನ್ ಮಾತನಾಡಿರೋದು ಡ್ರೈವರ್, ಮ್ಯಾನೇಜರ್, ಪ್ರೇಯಸಿ ಹಾಗೂ ಮನೆ ಕೆಲಸದವರ ಬಳಿ. ಅಂದ್ರೆ ಆ ಕಾಲ್ ಡೀಟೇಲ್ಸ್ ತೆಗೆದಾಗ ದರ್ಶನ್ ಅವರು ಯಾರ್ಯಾರ ಜೊತೆ ಮಾತಾಡಿದ್ದಾರೆ, ಎಷ್ಟೆಷ್ಟು ಗಂಟೆಗೆ ಮಾತಾಡಿದ್ದಾರೆ, ಎಷ್ಟೆಷ್ಟು ಸಮಯಗಳ ಕಾಲ ಮಾತನಾಡಿದ್ದಾರೆ. ಹಾಗಿದ್ರೆ ಜಡ್ಜ್ ಕೇಳ್ತಾರೆ, ದರ್ಶನ್ ಹಾಗಿದ್ರೆ ಈ ವಿಚಾರದ ಬಗ್ಗೆ ಯಾರ ಜೊತೆನೂ ಮಾತನಾಡಲಿಲ್ವಾ ಅಂತ. ಅದಕ್ಕೆ ಸಿ ವಿ ನಾಗೇಶ್ ಅವರು ಹೇಳ್ತಿದ್ದಾರೆ, ಹೌದು ಸರ್ ಮಾತನಾಡಿದ್ದಾರೆ. ಅದು ಡ್ರೈವರ್ ಜೊತೆ, ಹಾಗೆ ದರ್ಶನ್ ಅವರ ಪರ್ಸನಲ್ ಮ್ಯಾನೇಜರ್ ಜೊತೆ, ಪ್ರೇಯಸಿ ಅಂತ ಅಂದ್ರೆ ಅವರ ಪವಿತ್ರ ಗೌಡ ಜೊತೆ, ಏನೋ ಮನೆ ಕೆಲಸದವ್ರ ಬಳಿ ನಾನು ಮಾತನಾಡಿದ್ದೀನಿ. ಬಟ್ ಏನು ಮಾತನಾಡಿದ್ದೀನಿ ಅನ್ನುವಂಥದ್ದಿಲ್ಲ. ಇದನ್ನೇ ಇವರು 700 ಪುಟ ಮಾಡಿದ್ದಾರೆ. ಅವ್ರ ಜೊತೆ ಯಾವಾಗಲೂ ಮಾತನಾಡ್ತಾರೆ. ಅದರಲ್ಲಿ ಏನು ವಿಶೇಷ? ಮ್ಯಾನೇಜರ್ ಜೊತೆ ಮಾತಾಡ್ತಾರೆ, ಪ್ರೇಯಸಿ ಜೊತೆ ಮಾತಾಡ್ತಾರೆ, ಮನೆ ಕೆಲಸದವ್ರ ಜೊತೆ ಮಾತಾಡ್ತಾರೆ. 1000 ಮಾತಿರುತ್ತೆ. ಆ 1000 ಮಾತುಗಳನ್ನು ಇವರು 700 ಪುಟಗಳನ್ನು ಚಾರ್ಜ್ ಶೀಟ್ ಮಾಡಿ ಸಲ್ಲಿಕೆ ಮಾಡ್ತಾರೆ ಅಂತಂದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ, ಅದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ವಾದ ಮಂಡಿಸ್ತಿದ್ದಾರೆ. ಬೇರೆಯವರ ಜೊತೆ ಹಾಗಿದ್ರೆ ಮಾತನಾಡಿಲ್ವಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಆಗ ಸಿ ವಿ ನಾಗೇಶ್ ಅವರು ಹೇಳ್ತಾರೆ, ಹೌದು ಈ 4 ಜನರ ಜೊತೆ ಮಾತ್ರ ಅಷ್ಟೇ ಮಾತನಾಡಿರೋದು, ಕಾಲ್ ರೆಕಾರ್ಡ್ಸ್ ನಮ್ಮ ಹತ್ರನೂ ಇದೆ. ಮತ್ತೊಂದು ಕಡೆ ದರ್ಶನ್ ಅವರು ಶೆಡ್ನಲ್ಲಿ ಇದ್ರು ಅನ್ನುವಂಥದ್ದು ಕೂಡ ಗೂಗಲ್ ಮ್ಯಾಪ್ನಲ್ಲಿ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದ್ರಲ್ಲೂ ಕೂಡ ಅಲ್ಲಿ ಮೆನ್ಷನ್ ಆಗಿಲ್ಲ. ಬಟ್ ಕಾಲ್ ಮಾಡಿರೋದು ಅಫ್ಕೋರ್ಸ್ ಮಾತಾಡಿದ್ದಾರೆ. ಬಟ್ ಏನು ಮಾತನಾಡಿದ್ದಾರೆ, ಯಾರ ಜೊತೆ ಮಾತನಾಡಿದ್ದಾರೆ ಅಷ್ಟನ್ನೇ ಇವಾಗ ಸಿ ವಿ ನಾಗೇಶ್ ಅವರು ಹೇಳಿರೋದು. ನಟ ಚಿಕ್ಕಣ್ಣ, ನವೀನ್, ಚೇತನ್ ಹೇಳಿಕೆ ಓದ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಇವರ 164 ಹೇಳಿಕೆ ಸಹ ದಾಖಲು ಮಾಡಲಾಗಿದೆ. ಚಿಕ್ಕಣ್ಣ ಹೇಳಿಕೆಯನ್ನ ಓದ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಅಂದ್ರೆ ಈ ರೇಣುಕಾಸ್ವಾಮಿ ಕೊಲೆ ನಡೆದಿರುತ್ತಲ್ಲ ಅವತ್ತಿನ ದಿನ ಅಲ್ಲಿ ಒಂದು ಹೋಟೆಲ್ನಲ್ಲಿ ಇವರೆಲ್ಲ ಪಾರ್ಟಿ ಮಾಡ್ತಾರೆ. ಏನೋ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಚಿಕ್ಕಣ್ಣ ಅವರು ಕೂಡ ಆ ಒಂದು
ಸಭೆಯಲ್ಲಿ ಭಾಗಿಯಾಗ್ತಾರೆ, ಒಂದು ಪಾರ್ಟಿಯಲ್ಲಿ ಭಾಗಿಯಾಗ್ತಾರೆ. ಅದಾದ ಮೇಲೆ ಪೊಲೀಸರು ಚಿಕ್ಕಣ್ಣ ಅವರನ್ನ ಕೂಡ ಕರೆದು ತನಿಖೆಯನ್ನ ಮಾಡ್ತಾರೆ 2 ಸಲ. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಅವರು ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರಲ್ಲ, ಆ ಸ್ಟೇಟ್ಮೆಂಟನ್ನು ನ್ಯಾಯಾಧೀಶರ ಮುಂದೆ ಸಿ ವಿ ನಾಗೇಶ್ ಅವರು ಓದ್ತಾ ಇದ್ದಾರೆ. ಜೂನ್ 8ರಂದು AP ಅರ್ಜುನ್ ಆಫೀಸ್ನಲ್ಲಿ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ದೆ. ಆಗ ಯಶಸ್ವಿ ಸೂರ್ಯ ಕಾಲ್ ಮಾಡಿ ಬರೋಕೆ ಹೇಳಿದರು. ಕೆಲಸ ಇದೆ ಬರೋಕ್ಕಾಗಲ್ಲ ಅಂತ ಹೇಳಿದೆ. ಆಗ ದರ್ಶನ್ ಸರ್ ಕರೆ ಮಾಡಿದರು, ಕಾಲ್ ಮಾಡಿ ಊಟಕ್ಕೆ ಬರೋಕೆ ಹೇಳಿದರು ಅಂತ. ಅದರಂತೆ ನಾನು ಮಧ್ಯಾಹ್ನ 2:30 ಸುಮಾರಿಗೆ ಅಲ್ಲಿಗೆ ಹೋದೆ ಅಂತ ಹೇಳಿ ಚಿಕ್ಕಣ್ಣ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಆ ಸ್ಟೇಟ್ಮೆಂಟ್. ಯಾಕಂದರೆ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಗೊತ್ತಾಗಿದ್ದು ಈ ಯಶಸ್ವಿ ಸೂರ್ಯ ಅನ್ನೋರು ಕೂಡ ಭಾಗಿಯಾಗಿದ್ದಾರೆ, ಚಿಕ್ಕಣ್ಣ ಅವರು ಕೂಡ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ಈ ಕೊಲೆಯ ವಿಚಾರವಾಗಿ ಒಂದಷ್ಟು ಇನ್ಫಾರ್ಮೇಷನ್ ಇದೆ ಅನ್ನುವಂತಹ ನಿಟ್ಟಿನಲ್ಲೇ ಅವರನ್ನು ಕರೆದು ವಿಚಾರಣೆಯನ್ನು ಮಾಡಿದ್ದು ಪೊಲೀಸರು. ಬಟ್ ಆದರೆ ಚಿಕ್ಕಣ್ಣ ಅವ್ರಿಗೆ ಈ ವಿಚಾರದ ಬಗ್ಗೆ ಏನೂ ಗೊತ್ತಿಲ್ಲ. ಚಿಕ್ಕಣ್ಣ ಅವ್ರಿಗೆ ಸದ್ಯ ಸಿನಿಮಾಗೆ ಸಂಬಂಧಪಟ್ಟಂತೆ ಏನೋ ಒಂದು ಮಾತುಕತೆ ಇತ್ತು, ಚರ್ಚೆ ಇತ್ತು, ಅದಕ್ಕೋಸ್ಕರ ಚಿಕ್ಕಣ್ಣ ಅವರು ಹೋಗಿದ್ದಾರೆ ಆ ಹೋಟೆಲ್ಗೆ. ಸ್ಟೋನಿ ಬ್ರೂಕ್ ಅನ್ನುವಂತಹ ಹೋಟೆಲ್. ಆ ಸ್ಟೋನಿ ಬ್ರೂಕ್ ಅನ್ನುವಂತಹ ಹೋಟೆಲ್ನಲ್ಲಿ ದರ್ಶನ್ ಅವರಿಗೇನೆ ಒಂದು ಪ್ರತ್ಯೇಕ ಸ್ಥಳ ಇದೆ. ಪ್ರತಿ ಬಾರಿ ದರ್ಶನ್ ಅವ್ರು ಹೋದಾಗಲೂ ಕೂಡ ಅಲ್ಲೇ ಹೋಗಿ ಅವರು ಕೂತು ಊಟ ಮಾಡಿ ಪಾರ್ಟಿ ಮಾಡಿ ಏನೇ ಮಾತುಕತೆ ಇದ್ರೂ ಕೂಡ ಆ ಒಂದು ಸ್ಥಳದಲ್ಲೇ ಮಾಡಿ ಬರ್ತಾರೆ. ಆ ಸ್ಥಳಕ್ಕೆ ಚಿಕ್ಕಣ್ಣ ಅವರು ಸಹ ಹೋಗಿದ್ದಾರೆ. ಅದು ಚಿಕ್ಕಣ್ಣ ಅವರಿಗೆ ನೇರವಾಗಿ ದರ್ಶನ್ ಅವರು ಕಾಲ್ ಮಾಡಿಲ್ಲ, ಯಶಸ್ವಿ ಸೂರ್ಯ ಅವ್ರು ಕಾಲ್ ಮಾಡಿದ್ದಾರೆ. ಅದಾದ್ಮೇಲೆ ಚಿಕ್ಕಣ್ಣ ಅವ್ರು ಹೇಳಿದ್ದಾರೆ ಇಲ್ಲ ನನ್ನ ಕೆಲಸ ಇದೆ ಅಂತ ಹೇಳಿ. ಅದಾದ್ಮೇಲೆ ಯಶಸ್ವಿ ಸೂರ್ಯ ಹೇಳಿದ್ದಾರೆ ಇಲ್ಲ ದರ್ಶನ್ ಅವ್ರು ಕಾಲ್ ಮಾಡಿದ್ರು, ನೀವು ಬರಬೇಕಂತೆ, ಊಟಕ್ಕೆ ಕರೆದಿದ್ದಾರೆ, ಹೋಗಿ ಬರೋಣ ಅಂತ ಹೇಳಿ. ಅದಾದ್ಮೇಲೆ 4:30 ಸುಮಾರಿಗೆ ಅಲ್ಲೇ ಊಟವನ್ನ ಮುಗಿಸಿದ್ದಾರೆ. ಆದರೆ ಪವನ್ ದರ್ಶನ್ ಸರ್ಗೆ ಏನು ಹೇಳ್ದ ಗೊತ್ತಿಲ್ಲ. ಅವತ್ತು ನಾವು ಸಿನಿಮಾ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದಿದ್ದು. ಈ ಪವನ್ ಇದಾನಲ್ಲ, ಕಾಲ್ ಬಂದಂತಹ ಸಮಯದಲ್ಲಿ ದರ್ಶನ್ ಅವರಿಗೆ ಕಿವಿಯಲ್ಲಿ ಏನೋ ಹೇಳ್ತಾನಂತೆ. ಹೇಳಾದ ಮೇಲೆ ದರ್ಶನ್ ಅವರು ಸ್ವಲ್ಪ ಟೆನ್ಷನ್ ಆಗ್ತಾರೆ, ಟೆನ್ಷನ್ಗೆ ಒಳಪಡ್ತಾರೆ ಅಂತ ಸ್ಟೇಟ್ಮೆಂಟಲ್ಲಿ ಇರೋದು.